ಮಹಾನಗರ ಪಾಲಿಕೆ ಮತ್ತು ಇಲ್ಲಿನ ಆಯುಕ್ತರು ಮತ್ತು ಇಲ್ಲಿನ ಏನು ನಿರ್ಲಕ್ಷ್ಯ ವಹಿಸಿದಂತಹ ಇಲ್ಲಿನ ಆಫೀಸರ್ಸ್ಗಳು, ಜನರ ತೆರಿಗೆ ಹಣದಿಂದ ಸಂಬಳ ತಗೊಳ್ಳುವಂತಹ ಇವರು ಜನರ ಸೇವೆಗಾಗಿ ಇರುವಂಥ ಬಂದು ವಾರ್ಡ್ಗಳಲ್ಲಿ ಏನಾಗ್ತಾ ಇದೆ, ಏನು ಸಮಸ್ಯೆ ಇದೆ ಅಂತ ಹೇಳಿ ನೋಡೋದು ಬಿಟ್ಟು ಇಲ್ಲಿ ಕುತ್ಕೊಂಡು ಭಾಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ಇಲ್ಲಿ ಜನರ ಸಮಸ್ಯೆ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಜನರ ಏನು ಅವರು ಗೋಳಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೋಗಿ ನೋಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಇಂಥವರಿಗೆ ಇಲ್ಲಿ ಮಹಾನಗರ ಪಾಲಿಕೆಯ ಒಂದು ಆಫೀಸರ್ಗಳಾಗಿ ಇಟ್ಕೊಂಡು ಇವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಒಂದೆಡೆಯಾದರೆ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಾಕಾಷ್ಠೆ ಮತ್ತೊಂದೆಡೆ. ಹೌದು, ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಿರುದ್ಧ ಈಗ ಎಸ್ಡಿಪಿಐ ಜಿಲ್ಲಾ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ವೀಕ್ಷಕರೇ, ವಿಷಯಕ್ಕೆ ಬರುವ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. वार्ड के जो प्रॉब्लम्स है, बहुत सारे प्रॉब्लम्स वार्ड में हैं और बहुत बार मनवी देकर हैं कि यहाँ पर बहुत प्रॉब्लम्स है. टिप्पू नगर, आरएमएल नगर और बहुत सारे ऐसे वार्ड्स हैं जो राइट साइड में 25 वार्ड है, वहाँ पर भी क्या है बहुत सारा प्रॉब्लम्स है. आकर वो जो भी मसले हल करना है ये कॉरपोरेशन की और यहाँ के जो आयुक्त हैं उनके निगरानी में जो है काम होना है वो नहीं हो रहा है. इसीलिए वहाँ पर जो लोगों की परेशानियाँ बहुत बढ़ते जा रही है. छोटा बारिश भी आने से वहाँ पर घरों के अंदर ड्रेनेज का पानी घुसकर गरीब लोग जो है वो उनके वासनों में जो खाने की चीज़ें हैं उसके अंदर भी ड्रेनेज का पानी घुसने के बार ये नज़र आ रहा है. इसीलिए हम आज मेमोरेंडम देने के लिए आए थे. आयुक्त जो यहाँ महानगर पालिका आयुक्त हैं वो उन्होंने अभी नहीं है इधर. इसीलिए आपसे मैं खासकर कॉरपोरेशन के जो आयुक्त हैं इनसे गुजारिश है इमीडिएट जो है उन पर कार्रवाई की जाए और उसमें वहाँ पर जो लोगों की परेशानी है उसको हल करना है. एसडीपी इसाक अहमद, डिस्ट्रिक्ट काउंसिल मेंबर, शिवमೊಗ್ಗ. ಸ್ವಾಗತ. ನಗರದ ಹೃದಯ ಭಾಗದಲ್ಲಿ ಹಾದು ಹೋಗುವ ರಾಜಕಾಲುವೆಗಳು ಈಗ ನರಕಸದೃಶವಾಗಿವೆ. ಕಳೆದ 2 ದಿನಗಳ ಹಿಂದೆ ಸುರಿದ ಧಾರಾಕಾರ ಮಳೆಗೆ ಇಡೀ ನಗರವೇ ತತ್ತರಿಸಿ ಹೋಗಿದೆ. ಮುಖ್ಯವಾಗಿ ವಾರ್ಡ್ ನಂಬರ್ 32ರ ಟಿಪ್ಪು ನಗರ ಹಾಗೂ ವಾರ್ಡ್ ನಂಬರ್ 28ರ ಆರ್.ಎಂ.ಎಲ್ ನಗರದ ಪರಿಸ್ಥಿತಿ ಹೇಳತೀರದಾಗಿದೆ. ರಾಜಕಾಲುವೆಗಳಲ್ಲಿ ಹೂಳು ತೆಗೆಯದ ಕಾರಣ ಕೊಳಚೆ ನೀರೆಲ್ಲ ನೇರವಾಗಿ ಜನರ ಮನೆಗಳಿಗೆ ನುಗ್ಗಿದೆ. ಜನರು ಕಷ್ಟಪಟ್ಟು ಸಂಪಾದಿಸಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಇಂದು ಕೊಳಚೆ ನೀರಿನಲ್ಲಿ ತೇಲುತ್ತಿವೆ. ಇಷ್ಟೆಲ್ಲ ಅವಾಂತರ ನಡೆಯುತ್ತಿದ್ದರೂ ಪಾಲಿಕೆ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹಾಗಾಗಿ ಹೋದ ವರ್ಷನೂ ನಾವು ಇಲ್ಲಿ ಬಂದು ಮಾಯನಗೌಡ ಸರ್ ಇದ್ರು ಆಯುಕ್ತರು, ಅವರಿಗೂ ಒಂದು ಹೇಳಿ ಮೀಡಿಯಾದವರು ಕೂಡ ಕವರ್ ಮಾಡಿದ್ರು. ಅದಕ್ಕೆಲ್ಲ ಅದಾಯಿತು ಮಾಡಿಸೋಣ ಅಂತ ಹೇಳಿ ಇನ್ನೂವರೆಗೂ ಒಂದು ಸ್ವಲ್ಪನೂ ಕೆಲಸ ಆಗಿಲ್ಲ ಸರ್. ಅಲ್ಲೇನಾಗಿದೆ ಅಂತ ಹೇಳಿದ್ರೆ ಅದೇನು ಇದು ರಾಜಕಾಲುವೆ ಹೋಗಿ ಅದಕ್ಕೆ ಶಾಶ್ವತ ಒಂದು ಚಪ್ಪಡಿಗಳನ್ನ ಹಾಕಿ ಅದಕ್ಕೆ ಒಂದು ಮುಚ್ಚಿಬಿಟ್ಟಿದ್ದಾರೆ. ಅದನ್ನು ತೆಗೆದು ಕ್ಲೀನಾಗಿ ಅದು ಕ್ಲೀನ್ ಮಾಡಬೇಕು. ಆವಾಗ ಅದೆಲ್ಲ ಸಮಸ್ಯೆ ಎಲ್ಲ ಪರಿಹಾರವಾಗುತ್ತೆ. ಮತ್ತು ಇದು ಆದಷ್ಟು ಬೇಗ ಮಾಡಬೇಕು ಸರ್. ಯಾಕಂತ ಹೇಳಿದರೆ ಡೈಲಿ ಸಂಜೆ ಮಳೆ ಹೊಡಿತಾ ಇದೆ. ಡೈಲಿ ಸಂಜೆ ಅದೇ ಒಂದು ಜನರಿಗೆ ಕೆಲಸದಿಂದ ಕೂಲಿ ಕಾರ್ಮಿಕರು ಅಲ್ಲೆಲ್ಲ ವಾಸವಾಗಿರೋದು ಬರೋದು. ಅವರು ತನ್ನ ಅಡುಗೆ ಮಾಡುವಂತಹ ಪಾತ್ರೆಗಳಲ್ಲಿ ಮತ್ತು ಊಟ ಮಾಡುವಂಥ ತಟ್ಟೆಗಳಲ್ಲಿ ನೀರು ತುಂಬಿ ಹೊರ ಹಾಕುವಂಥ ಮಹಾನಗರ ಪಾಲಿಕೆ ಹೆಲ್ತ್ ಇನ್ಸ್ಪೆಕ್ಟರು ಅಲ್ಲಿ ಭೇಟಿ ಮಾಡಿ ಅಲ್ಲೇನಾಗ್ತಾ ಇದೆ ಅಂತ ಹೇಳಿ ಕ್ಲೀನಾಗಿ ನೋಡಿ, ಮತ್ತು ಅಲ್ಲಿ ಯಾರ್ಯಾರಿಗೆ ಹಾನಿ ಆಗಿದೆ, ಯಾವ ಮನೆಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಹಾನಿ ಆಗಿದೆ ಅವರಿಗೆ ಸೂಕ್ತ ಪರಿಹಾರ ಮಹಾನಗರ ಪಾಲಿಕೆಯಿಂದ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಆಯುಕ್ತರಿಗೆ ಭೇಟಿ ಆಗ್ಲಿಕ್ಕೆ ಬಂದಿದ್ದೀವಿ. ಆಯುಕ್ತರು ಎಲ್ಲ ಟ್ರೈನಿಂಗ್ನಲ್ಲಿ ಬಿಸಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವರ್ಷಾನುಗಟ್ಟಲೆಯಿಂದ ಬಾಕಿ ಇರುವ ರಾಜಕಾಲುವೆ ಹೂಳು ತೆಗೆಯುವ ಕೆಲಸ ಕೂಡಲೇ ಶುರುವಾಗಬೇಕು. ಟಿಪ್ಪು ನಗರದ ಕೆರೆ ಅಂಗಳದ ಬಡ ಕುಟುಂಬಗಳ ಮನೆಗಳಿಗೆ ನೀರು ನುಗ್ಗಿ ಅಪಾರ ನಷ್ಟವಾಗಿದೆ. ತಕ್ಷಣ ಸರ್ವೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು. ಒಂದು ವೇಳೆ ಅಧಿಕಾರಿಗಳು ಈಗಲೂ ಎಚ್ಚೆತ್ತುಕೊಳ್ಳದಿದ್ದರೆ ಪಾಲಿಕೆ ಆವರಣದಲ್ಲೇ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ನಾಗರಿಕರು ಗುಡುಗಿದ್ದಾರೆ. ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ನೀಡಿದ ಎಸ್ಡಿಪಿಐ ಟಿಪ್ಪು ನಗರದ ರಾಜಕಾಲುವೆಗಳು ಸರಿಯಾಗಿ ಕ್ಲೀನ್ ಆಗದೇ ಇದ್ದರೆ ನಿಮ್ಮ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಎಸ್ಡಿಪಿಐ ನಾಯಕರು. ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 32 ಟಿಪ್ಪು ನಗರ ಮತ್ತು ಆರ್.ಎಂ.ಎಲ್ ನಗರ ಇದೇ ರೀತಿ ಭಾಳಷ್ಟು ವಾರ್ಡ್ಗಳಲ್ಲಿ ರಾಜಕಾಲುವೆಯನ್ನು ಹಾದು ಹೋಗಿದೆ. ಅದರಲ್ಲಿ 1 ವರ್ಷದಿಂದ ಸತತವಾಗಿ ನಾವು ಮೆಮೊರೆಂಡಮ್ ಕೊಟ್ಟು ಮತ್ತು ಇಲ್ಲಿ ಬಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಭೇಟಿಯಾಗಿ ಹೇಳಿದರೂ ಕೂಡ ಅಲ್ಲೇನು ಕ್ಲೀನಿಂಗು ಮತ್ತು ಹೂಳು ತೆಗೆಯುವ ಕೆಲಸ ಆಗಿಲ್ಲ. ಹಾಗಾಗಿ ಮೊನ್ನೆ ಏನು ರಾತ್ರಿ ಧಾರಾಕಾರ ಮಳೆ ಸುರಿತು, 1 ಗಂಟೆ ಇಲ್ಲ 2 ಗಂಟೆ ಸುರಿದ್ರೆ ಮಳೆ ಎಲ್ಲ ಕೊಳಚೆ ನೀರು
ಚರಂಡಿಗಳಿಂದ ಹರಿದು ಹೋಗಿ ಮನೆಗಳಲ್ಲಿ ನುಗ್ಗಿ ಭಾಳಷ್ಟು ಅವಾಂತರ ಸೃಷ್ಟಿ ಆಗ್ತಾ ಇದೆ ಮತ್ತು ಅದರಲ್ಲಿ ಭಾಳಷ್ಟು ಲಕ್ಷಾಂತರ ಮೌಲ್ಯದ ಒಂದು ಹಾನಿಗಳು ಜನರಿಗೆ ಉಂಟಾಗ್ತಾ ಇದೆ. ಇದನ್ನು ಈ ಹಾನಿಯನ್ನು ಉಂಟಾಗುವಂತಹ ಮುಖ್ಯ ಕಾರಣ ಯಾರು ಅಂತ ಹೇಳಿದರೆ ಮಹಾನಗರ ಪಾಲಿಕೆ ಮತ್ತು ಇಲ್ಲಿನ ಆಯುಕ್ತರು ಮತ್ತು ಇಲ್ಲಿನ ಏನು ನಿರ್ಲಕ್ಷ್ಯ ವಹಿಸಿದಂತಹ ಇಲ್ಲಿನ ಆಫೀಸರ್ಸ್ಗಳು. ಇವ್ರಿಗೇನು ಕೆಲಸ? ಜನರ ತೆರಿಗೆ ಹಣದಿಂದ ಸಂಬಳ ತಗೊಳ್ಳುವಂತಹ ಇವರು, ಜನರ ಸೇವೆಗಾಗಿ ಇರುವಂತಹ ಇವರು ಬಂದು ವಾರ್ಡ್ಗಳಲ್ಲಿ ಏನಾಗ್ತಾ ಇದೆ, ಏನು ಸಮಸ್ಯೆ ಇದೆ ಅಂತ ಹೇಳಿ ನೋಡೋದು ಬಿಟ್ಟು ಇಲ್ಲಿ ಕುತ್ಕೊಂಡು ಭಾಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಇಲ್ಲಿ. ಅದನ್ನು ಅವರು ಮಾಡ್ಕೊತ ಹೋಗ್ತಾ ಇದ್ದಾರೆ. ಜನರ ಸಮಸ್ಯೆ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಜನರ ಏನು ಅವರು ಗೋಳಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹೋಗಿ ನೋಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಇಂಥವರಿಗೆ ಇಲ್ಲಿ ಮಹಾನಗರ ಪಾಲಿಕೆಯ ಒಂದು ಆಫೀಸರ್ಗಳಾಗಿ ಇಟ್ಕೊಂಡು ಇವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿನ ಆಯುಕ್ತರು ಕೂಡ ಇಲ್ಲಿ ಆಯುಕ್ತರಾಗಿ ಆಗಲಿಕ್ಕೆ ಅನರ್ಹ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಕಳೆದ ವರ್ಷ ಮತ್ತು ಆಚೆ ವರ್ಷ ಕೂಡ ಇದೇ ರೀತಿ ಬಂದು ನಾವು ಮೆಮೊರಂಡಮ್ ಕೊಟ್ಟಾಗ ಭಾಳಷ್ಟು ಮೀಡಿಯಾಗಳು ಬಂದು ನಮಗೆ ಕವರು ಕೂಡ ಮಾಡಿದರು. ಆವಾಗ ನಾನು ಹೇಳಿದ್ದೆ, 4-5 ವಾರ್ಡ್ಗಳಲ್ಲಿ ಹಾದು ಹೋಗಿರುವಂತಹ ಏನು ರಾಜಕಾಲುವೆ ಇದೆ ಅಲ್ಲಿಂದ ಭಾಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಅದಕ್ಕೆ ಒಂದು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ತಾವು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಅವತ್ತು ಹೇಳಿದವರು. ಅದರಲ್ಲಿ ಹೂಳು ಸಹ ತೆಗೆದಿಲ್ಲ. ಈ ಮುಂಬರುವಂತಹ ಮಳೆಗಾಲದ ತಿಂಗಳುಗಳಲ್ಲಿ ಈ ಹೂಳು ತೆಗೆಯಲ್ಲ, ಎಂತ ತೆಗೆಯಲ್ಲ. ಅದೇ ರೀತಿ ಪದೇ ಪದೇ ಜನರ ಒಂದು ಸಮಸ್ಯೆಗಳು ಹೆಚ್ಚಾಗ್ತಾ ಇರ್ತವೆ. ಚರಂಡಿ ನೀರು ಮನೆಗಳಿಗೆ ನುಗ್ತಾ ಇರ್ತವೆ ಮತ್ತು ಲಕ್ಷಾಂತರ ಮೌಲ್ಯದ ಹಾನಿಗೆ ಒಳಗಾಗಿ ಜನರು ಸತ್ತೋಗ್ಬಿಡ್ತಾರೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ವಾರ್ಡ್ ನಂಬರ್ 32 ಟಿಪ್ಪು ನಗರ ಮತ್ತು RML ನಗರ, ಅದೇ ರೀತಿ ವಾರ್ಡ್ ನಂಬರ್ 25 JP ನಗರದಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹಾಗಾಗಿ ತಾವುಗಳು ಈಗ ತಕ್ಷಣವೇ ಅಲ್ಲಿ ಹೋಗಿ ರಾಜಕಾಲುವೆ ಒಂದು ಹೂಳು ತೆಗೆಯುವಂತಹ ಕೆಲಸ ಮತ್ತು ಏನೋ ಚರಂಡಿಗಳಿದ್ದಾವೆ ಅದಕ್ಕೆ ಕ್ಲೀನಿಂಗ್ ಮಾಡುವಂತಹ ಕೆಲಸ ಮತ್ತು ಯಾವ್ಯಾವ ಮನೆಗೆ ನೀರು ನುಗ್ಗಿ, ನಿಮ್ಮ ನಿರ್ಲಕ್ಷ್ಯದಿಂದ ಯಾವ್ಯಾವ ಮನೆಗೆ ನೀರು ನುಗ್ಗಿ ಹಾನಿಗೆ ಒಳಗಾಗಿದೆ ಅದಕ್ಕೆ ಸರ್ವೆ ಮಾಡಿ ಸೂಕ್ತ ಪರಿಹಾರ ಮಹಾನಗರ ಪಾಲಿಕೆಯಿಂದ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹಿಸುತ್ತಾ ಇವತ್ತು ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮೆಮೊರಂಡಮ್ ಕೂಡ ಕೊಡ್ತಾ ಇದ್ದೇವೆ. ಅಧಿಕಾರಿಗಳೇ, ಬಡವರ ಗುಡಿಸಲುಗಳಿಗೆ ಚರಂಡಿ ನೀರು ನುಗ್ಗಿದಾಗ ನಿಮಗೆ ಕಾಣಿಸುವುದಿಲ್ಲವೇ? ಜನಸಾಮಾನ್ಯರ ಈ ಆಕ್ರೋಶಕ್ಕೆ ಪಾಲಿಕೆ ಉತ್ತರ ನೀಡುತ್ತಾ? ಕಾದು ನೋಡಬೇಕಿದೆ. ಇದು ಇವತ್ತಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್ ಸಂಚಿಕೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.